ನಮ್ಮ ಮುಂದಿನ ಉತ್ತರಾಧಿಕಾರಿಗೆ ಸನ್ಯಾಸ ದೀಕ್ಷೆ ಕೊಡ್ತಕ್ಕಂಥ ಒಂದು ವಿಚಾರವನ್ನು ನಾವು ಇಟ್ಕೊಂಡಿದ್ದೇವೆ. ಕಾರ್ಯಕ್ರಮಗಳ ಜೊತೆಯಲ್ಲಿ ಕೊಡ್ಬೋದು ಅಂತಲೂ ಒಂದು ವಿಚಾರ ಇತ್ತು. ಅಂದರೆ ಚೈತ್ರ ನಮ್ಮ ಮಾಘಶುದ್ಧ ದಶಮಿ ಈಗ ಜನವರಿ 28 ಬರ್ತದಲ್ಲ, ಅದು ಮಾಡ್ಬೋದಾಗಿತ್ತು. ಆದರೆ ಎರಡನ್ನೂ ಒಟ್ಟಿಗೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಚೈತ್ರ ಶುಕ್ಲ ಪಂಚಮಿಲೂ ಮಾಡ್ಬೋದಾಗಿತ್ತು. ಆದರೆ ಇದನ್ನು ಪ್ರತ್ಯೇಕನೇ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಈಗಾಗಲೇ ನಾವು ಒಂದು ದಿನಾಂಕ ನಿಶ್ಚಯ ಮಾಡಿದ್ದೇವೆ. ಅದು ಫೆಬ್ರವರಿ 26ನೇ ತಾರೀಕು, ಫಾಲ್ಗುಣ ಶುದ್ಧ ದ್ವಾದಶಿಯ ದಿನ, ದಶಮಿಯ ದಿನ ಅದನ್ನು ನಿರ್ಣಯ ಮಾಡಿದ್ದೇವೆ. ಅದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ನಿರ್ಣಯವನ್ನು ನಾವು ತಗೊಳ್ಬೇಕು. ಅದಕ್ಕೆ ಆದಂಥ ರೂಪುರೇಷೆಗಳು ತುಂಬಾ ಇದ್ದಾವೆ. ಯಾಕಂತಂದರೆ ಒಂದು ಸನ್ಯಾಸ ಸ್ವೀಕಾರ ಕಾರ್ಯಕ್ರಮ ಅಂತ ಹೇಳಿದರೆ ಅದರದೇ ಆದಂಥ ಒಂದು 2 ದಿನದ್ದಾದರೂ ಕಾರ್ಯಕ್ರಮ ನಾವು ಇಟ್ಕೊಳ್ಬೇಕಾಗ್ತದೆ. ಹಿಂದಿನ ದಿನ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಶ್ರಾದ್ದಾದಿಗಳು ಅಂತ ಇರ್ತದೆ, ಅದನ್ನೆಲ್ಲ ಮಾಡುವಂಥದ್ದು ಇರ್ತದೆ. ಆ ನಂತರ ಮಾರನೇ ಬೆಳಿಗ್ಗೆ ಅವರಿಗೆ ಸನ್ಯಾಸ ಗ್ರಹಣಕ್ಕೆ ನಾವು ನದಿಯಲ್ಲಿ ಕರ್ಕೊಂಡೋಗಿ ಅವರಿಗೆ ಅಲ್ಲಿ ಮುಂಡನಾದಿಗಳನ್ನು ಮಾಡಿಸಿ ಸನ್ಯಾಸ ದೀಕ್ಷೆ ಕಾಷಾಯಾದಿಗಳನ್ನು ಕೊಡ್ತಕ್ಕಂಥದ್ದು ಅಲ್ಲಿ ನದಿಯಲ್ಲೇ ನಾವು ಕೊಡ್ತಕ್ಕಂಥದ್ದು. ಅಲ್ಲಿಂದ ಬಂದ ಮೇಲೆ ಇಲ್ಲಿ ಅವರಿಗೆ ದಂಡ ಪ್ರದಾನ ಮಾಡುವಂಥದ್ದು ಮತ್ತು ಕೆಲವು ಉಪದೇಶಗಳಿದ್ದಾವೆ, ಅದನ್ನೆಲ್ಲ ಮಾಡ್ತಕ್ಕಂಥದ್ದು ಇರ್ತದೆ. ಆ ನಂತರ ಒಂದು ಧಾರ್ಮಿಕ ಸಭೆ ಇದೆಲ್ಲ ಮಾಡಬೇಕಾಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರನ್ನು ಕರೆಯಬಹುದು ಅಂತ